ಗೋವಿಂದಾಯ ನಮೋ ನಮಃ. ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ವ್ಯಾಸರಾಜರು ಶ್ರೀಪಾದರಾಜರನ್ನು, ಶ್ರೀಪಾದರಾಜ ಎನ್ನುವುದು ಅವರಿಗೆ ಬಂದಿರುವ ಬಿರುದು. ಅವರಿಗೆ ಸನ್ಯಾಸ ಕಾಲದಲ್ಲಿ, ಪಟ್ಟಾಭಿಷೇಕ ಕಾಲದಲ್ಲಿ ಗುರುಗಳು ಕೊಟ್ಟಿರುವ ನಾಮ ಲಕ್ಷ್ಮೀನಾರಾಯಣ ತೀರ್ಥರು ಅಂತೇಳಿ. ಒಳ್ಳೆಯ ಲಕ್ಷಣವುಳ್ಳವರು, ಅದೇ ರೀತಿಯಲ್ಲಿ ಭಗವಂತನಿಗೆ ಬೇಕಾದವರು. ಲಕ್ಷ್ಮೀ ಶಬ್ದದ ಅರ್ಥ ಲಕ್ಷ್ಮ ಉಳ್ಳವ ಲಕ್ಷ್ಮಿ ಅಂತ. ಭಗವಂತನ ಪತ್ನಿಯಾದ ರಮೆಯನ್ನಾದರೂ ಲಕ್ಷ್ಮೀ ಅಂತ ಯಾಕೆ ಕರೆಯುವುದು ಅಂತಂದ್ರೆ, ಲಕ್ಷ್ಮೀಂ ಲಕ್ಷಣ ಸಂಪನ್ನಾಂ. ಒಂದು ಹೆಣ್ಣಿನ ದೇಹದಲ್ಲಿ ಏನೆಲ್ಲ ಲಕ್ಷಣಗಳು ಬೇಕೋ ಅಷ್ಟೂ ಲಕ್ಷಣಗಳು ನಾರಾಯಣನ ಹೆಂಡತಿಯಲ್ಲಿ ಇದೆ. ಆದ್ದರಿಂದ ಅವಳನ್ನು ಲಕ್ಷ್ಮೀ ಎನ್ನುವ ಶಬ್ದದಿಂದ ಕರೆದರು. ಅದೇ ರೀತಿಯಲ್ಲಿ ಈ ಹುಡುಗನಲ್ಲಿಯೂ ಕೂಡ ಲಕ್ಷ್ಮಿಯ ಲಕ್ಷಣಗಳು ಚೆನ್ನಾಗಿತ್ತು. ಅಂದ್ರೆ ಈ ಹುಡುಗನೋ ಹುಡುಗಿಯೋ ಅಂತಂದ್ರೆ ಲಕ್ಷ್ಮಿಯ ನಿಜವಾದ ಲಕ್ಷಣ ಏನು ಅಂತಂದ್ರೆ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ. ಅದೇ ಅವಳ ಲಕ್ಷಣ. ಅಂತ ಲಕ್ಷಣ ಈ ಹುಡುಗನಲ್ಲಿ ಇತ್ತು. ಆದ್ದರಿಂದ ಮಗು ಹುಟ್ಟಿದ ಕೂಡಲೇ ತಂದೆ ತಾಯಿಗಳಲ್ಲಿ ಭಗವಂತ ಇದ್ದು ಪ್ರೇರಣೆ ಮಾಡಿ ಇಡಿಸಿದ ಹೆಸರು ಲಕ್ಷ್ಮೀ ನಾರಾಯಣ ಅಂತ ಹೇಳಿಕೊಂಡು. ಒಳ್ಳೆಯ ದೈಹಿಕವಾದ ಲಕ್ಷಣ ಇಷ್ಟೇ ಅಲ್ಲ, ಯಾವುದೇ ರೀತಿಯಾದ ದೋಷಗಳೂ ಇಲ್ಲ. ನಾರಾಯಣ ಶಬ್ದಕ್ಕೆ ದೋಷರಹಿತ ಅಂತ ಅರ್ಥ. ಆದ್ದರಿಂದ ಲಕ್ಷ್ಮೀ ನಾರಾಯಣ ಅಂತ ಏನು ಹುಟ್ಟುವಾಗ 11ನೇ ದಿವಸದಲ್ಲಿ ತಂದೆ ತಾಯಿಗಳು ಇಟ್ಟ ಹೆಸರನ್ನೇ ಮುಂದೆ ಸನ್ಯಾಸ ಕೊಟ್ಟಿರತಕ್ಕಂತಹ ಯತಿಗಳು ಕೂಡ ಇದೇ ಯೋಗ್ಯವಾದ ಹೆಸರು ಅಂತ ಸ್ವೀಕಾರ ಮಾಡಿದ್ರು. ಇದು ಸಾಮಾನ್ಯವಾಗಿ ಹೇಗಿರುತ್ತೆ ಅಂದ್ರೆ, ನಮಗೆಲ್ಲ ಪೂರ್ವಾಶ್ರಮದಲ್ಲಿ ಒಂದು ಹೆಸರಿರುತ್ತೆ, ಸನ್ಯಾಸ ಪಟ್ಟಾಭಿಷೇಕ ಆದಾಗ ಇನ್ನೊಂದು ಹೆಸರು ಬರುತ್ತೆ. ಆದರೆ ಈ ಮಗುವಿಗೆ ಮಾತ್ರ ಪಟ್ಟಾಭಿಷೇಕ ಸನ್ಯಾಸದ ಕಾಲದಲ್ಲಿ ಹೆಸರನ್ನು ಬದಲಿಸಲಿಲ್ಲ. ಅದರಿಂದಲೇ ಗೊತ್ತಾಗುತ್ತೆ ಈ ಮಗು ಯಾರು ಅಂತ ಹೇಳಿಕೊಂಡು. ನಾವೆಲ್ಲ ಇತಿಹಾಸ ಏನು ಹೇಳ್ತದೆ, ನಾವೆಲ್ಲ ಏನು ನಂಬಿಕೊಂಡು ಬಂದಿದ್ದೇವೆ ಅಂದರೆ, ಶ್ರೀಪಾದರಾಜರು ಧ್ರುವನ ಅವತಾರ ಅಂತ ನಂಬಿಕೊಂಡು ಬಂದವರು. ಧ್ರುವ ಶಬ್ದಕ್ಕೆ ಶಾಶ್ವತ ಅಂತ ಅರ್ಥ, ಧ್ರುವ ಶಬ್ದಕ್ಕೆ ಸ್ಥಿರ ಅಂತ ಅರ್ಥ. ಆದ್ದರಿಂದ ಜನ್ಮ ನಾಮವೇ ಸನ್ಯಾಸದ ನಾಮವೂ ಕೂಡ ಆಗಿ ಸ್ಥಿರವಾಯಿತು. ಆದ್ದರಿಂದ ಇವರು ಧ್ರುವರಾದರು. ಆದ್ದರಿಂದ ಈ ಶ್ರೀಪಾದರಾಜರನ್ನು ವ್ಯಾಸರಾಜರಂತಹ ವ್ಯಕ್ತಿಗಳನ್ನೇ ಸಮಾಜಕ್ಕೆ ಕೊಟ್ಟವರು. ಅಧ್ಯಯನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕೆನ್ನುವುದನ್ನು ನೋಡಲಿಕ್ಕೆ ಈಗಲೂ ಕೂಡ ನಾವು ಮುಳುಬಾಗಿಲಿಗೆ ಹೋದೆವು ಅಂತಂದ್ರೆ ಅಲ್ಲಿ ವ್ಯಾಸರಾಜರು ಅಧ್ಯಯನ ಮಾಡಿದ ಗುಹೆ ಈಗಲೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಏಕಾಂತದಲ್ಲಿ ಅಧ್ಯಯನ ಮಾಡಿದವರು ಇವರು. ತಾನು ಧ್ರುವನಾಗಿ ದೇವರನ್ನು ಕಂಡವರು, ಸಮಾಜದಲ್ಲಿಯೂ ಕೂಡ ದೇವರನ್ನು ಕಂಡವರು, ರಾಜ್ಯ ಆಳಿದವರು. ಅದೇ ಧ್ರುವರಾಯರ ಲಕ್ಷ್ಮೀನಾರಾಯಣ ತೀರ್ಥರ ಶಿಷ್ಯರಾಗಿ ಬಂದ ವ್ಯಾಸರಾಯರ ತಲೆ ಮೇಲೆ ಕೈಯಿಟ್ಟು, ಬರೇ ದೇವರು ದೇವರು ಅಂತ ಇಷ್ಟೇ ನೋಡಬೇಡ, ದೇಶವನ್ನು ನೋಡು ಅಂತ ಹೇಳಿದವರು. ಆ ಮೂಲಕ ಕೃಷ್ಣದೇವರಾಯನಿಗೆ ದೋಷ ಬಂದ ಸಂದರ್ಭದಲ್ಲಿ ಅವನನ್ನು ಇಳಿಸಿ ಆ ಜಾಗದಲ್ಲಿ ತಾನು ಕೂತು ದೇಶವನ್ನು ಆಳುವ ಮೂಲಕ ದೇವನನ್ನು ತೃಪ್ತಿಪಡಿಸಿದವರು. ನಮಗೆ ಪ್ರಹ್ಲಾದರಾಜರಿಗೇನೆ ಹಾಗೆ ತೋರಿತಂತೆ, ಧ್ರುವರಿಗೇನೆ ಹಾಗೆ ತೋರಿತಂತೆ. ದೇವರೇ ಎದುರಿಗೆ ನಿಂತಾಗ ನಾನು ದೇವರಲ್ಲಿ ಅಪ್ಪನ ತೊಡೆ ಕೊಡು, ನನಗೆ ಸಾಮ್ರಾಜ್ಯ ಕೊಡು ಅಂತ ಕೇಳಿಬಿಟ್ಟೆ ಅಲ್ಲ, ನಿನ್ನನ್ನೇ ಕೊಡು ಅಂತ ಕೇಳುವುದು ಬಿಟ್ಟು ನಿನ್ನಿಂದ ಬೇಕು ಅಂತ ಕೇಳಿದಲ್ವಾ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ಕಸಿಬಿಸಿ ಆಯಿತು. ಆದರೆ ಮತ್ತೆ ಭಗವಂತನೇ ಹೇಳಿದ, ನಿನ್ನಲ್ಲಿ ನಿಂತು ನಾನೇ ನುಡಿಸಿದ್ದದು ಏನು ಅಂತ, ಅಪ್ಪನ ತೊಡೆ ಜೊತೆಯಲ್ಲಿ ಸಿಂಹಾಸನ ಬೇಕು ಅಂತ ನಾನೇ ನುಡಿಸಿದ್ದು. ಯಾಕೆ ಅಂತಂದ್ರೆ, ನನ್ನನ್ನು ಮಾತ್ರ ಪ್ರತಿಮೆಯಲ್ಲಿ ಮಾತ್ರ ನನ್ನನ್ನು ಕಾಣಬೇಡ, ಪ್ರಜೆಗಳಲ್ಲಿಯೂ ಕೂಡ ನನ್ನನ್ನು ಕಾಣು. ದೇಶ ಸೇವೆ ಮಾಡುವ ಮೂಲಕ
ನನ್ನ ಸೇವೆ ಮಾಡು ಅಂತೇಳಿ ನಿನ್ನಲ್ಲಿ ನುಡಿಸಿದ್ದೇ ನಾನು ಅಂತ ಹೇಳಿಕೊಂಡು ಅವನಿಗೆ ಸಾಮ್ರಾಜ್ಯ ಕೇಳುವಂತೆ ಅವನಲ್ಲಿ ಯೋಂತ ಪ್ರವಿಶ್ಯ ಮಮ ವಾಚಂ ಅಂತ ಹೇಳಿಕೊಂಡು ನುಡಿಸಿದ ಅಂತಹ ಧ್ರುವರಾಯರ ಅವತಾರರಾದ ಶ್ರೀಪಾದರುಗಳಿಗೆಲ್ಲ ರಾಜರಂತೆ ಇರತಕ್ಕಂತಹ ಆ ಲಕ್ಷ್ಮೀನಾರಾಯಣ ತೀರ್ಥರ ಆರಾಧನೆಯ ಪರ್ವಕಾಲದಲ್ಲಿ ನಾವು ಅವರಲ್ಲಿ ಬೇಡುವುದೇನು ಅಂತಂದ್ರೆ, ಒಂದು ವ್ಯಾಸರಾಜರಿಗೆ ಕೊಟ್ಟ ರೀತಿಯಲ್ಲಿ ಅವರಿಗೆ ಅವರ ಯೋಗ್ಯತೆಗೆ ಅನುಸಾರವಾಗಿ, ನಮಗೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ದೇವರ ತಿಳುವಳಿಕೆಯನ್ನು ಕೊಡಿ ಅಂತ ಒಂದು. ಎರಡನೇದ್ದು, ಮನಸ್ಸಿನ ಚಾಂಚಲ್ಯವನ್ನು ತೆಗೆದು ನಮ್ಮ ಮನಸ್ಸು ಭಗವಂತನಲ್ಲಿಯೂ ದೇಶದಲ್ಲಿಯೂ ಸ್ಥಿರವಾಗಿ ಇರುವಂತೆ. ಇಲ್ಲದ್ರೆ ನಮ್ಮ ಮನಸ್ಸು ಯಾವಾಗ ಕೂಡ ಚಂಚಲ ಚಂಚಲ ಚಂಚಲ. ಇದು ಅರ್ಜುನನ ಪ್ರಶ್ನೆ. ಕೃಷ್ಣ ಮನಸ್ಸು ಚಂಚಲಂ ಹಿ ಮನ ಕೃಷ್ಣ ಅಂತ ಅರ್ಜುನನ ಪ್ರಶ್ನೆ. ಆದ್ರಿಂದ ಮನಸ್ಸಿನ ಚಾಂಚಲ್ಯವನ್ನು ತೆಗೆದು ನಮ್ಮ ಮನಸ್ಸು ಧ್ರುವ ಸ್ಥಿರವಾಗಿರುವಂತೆ ಮಾಡಿ ಅಂತ ಹೇಳಿ ಶ್ರೀಪಾದರಾಜರ ಅಂತರ್ಯಾಮಿ ಮಧ್ವರ ಅಂತರ್ಯಾಮಿ ವ್ಯಾಸರಲ್ಲಿ ಪ್ರಾರ್ಥನೆ ಮಾಡೋಣ.